ನಮಸ್ಕಾರ ವೀಕ್ಷಕರೇ, ಸುನಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಮುಂಚಿತವಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಸಂವತ್ಸರ ನಿಮಗೆ ಯಾವ ರೀತಿ ಅಂದ್ರೆ ವೃಷಭ ರಾಶಿಯವರಿಗೆ ಯಾವೆಲ್ಲ ಶುಭ ಹಾಗೇನೆ ಅಶುಭ ಫಲಗಳನ್ನು ಕೊಡ್ತದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಯುಗಾದಿ ಹಬ್ಬ ಎಲ್ರಿಗೂ ನೆಚ್ಚಿನ ಹಬ್ಬ. ಸೊ ಈ ಯುಗಾದಿ ಭವಿಷ್ಯ ವೃಷಭ ರಾಶಿ ಹೇಗಿದೆ? ನಿಮ್ಮ ರಾಶಿಗೆ ಗುರು ಬರ್ತಾ ಇದ್ದಾನೆ. ನಿಮ್ಮ ರಾಶಿಗೆ ಗುರು ಬರ್ತಾ ಇರೋದ್ರಿಂದ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಶನಿ ಇದ್ದಾನೆ. 9ನೇ ತಾರೀಕು ಏಪ್ರಿಲ್ 9ನೇ ತಾರೀಕು ಯುಗಾದಿ ಹಬ್ಬ. ಅಲ್ಲಿಂದ 21 ದಿನಗಳು ನಿಮಗೆ ಚೆನ್ನಾಗಿರಲ್ಲ. ಕಾರಣ ಗುರು 12ನೇ ಮನೆಯಲ್ಲಿ ಇರ್ತಾನೆ ನಿಮ್ಮ ರಾಶಿಗೆ ಅನುಗುಣವಾಗಿ. ಅದೇ ಏಪ್ರಿಲ್ 30 ಗುರು ನಿಮ್ಮ ಮನೆಗೆ ಪ್ರವೇಶ ಆಗ್ತಾನೆ. ಮೇಷರಾಶಿಯಿಂದ ವೃಷಭ ರಾಶಿಗೆ ಬರ್ತಾನೆ, ನಿಮ್ಮ ಮನೆಯೇ ಅದು. ಸೊ ಜನ್ಮ ಗುರು ಮಹಾ ದುಃಖಂ ಅಂತ ಹೇಳ್ತಾರೆ, ಬಟ್ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಜನ್ಮ ಗುರು ಅಂದ್ರೆ ನೀವು ಹುಟ್ಟಿದಾಗ ಗುರು, ಅದು ಸ್ವಕ್ಷೇತ್ರ ಉಚ್ಚ ಕ್ಷೇತ್ರ ಅಂತೆಲ್ಲ ಹೇಳ್ತಾರೆ. ಜನ್ಮ ಗುರು ಮಹಾ ದುಃಖಂ ಅಂತ ಏನ್ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಗುರು ನಿಮ್ಮ ಮನೆಗೆ ಬರ್ತಾ ಇದ್ದಾನೆ. ಸೊ ನೀವು ವೆಲ್ಕಮ್ ಮಾಡ್ಬೇಕು ಖುಷಿಯಿಂದ. ನೀವು ನೋಡುವಂತ ಮನೆನೇ ತುಂಬಾ ಬಲ ಮಾಡ್ತೀಯಾ, ನೀನು ಇರುವಂತ ಮನೆ ಇನ್ನೆಷ್ಟು ಬಲಗೊಂಡಿರಲ್ಲ ಅಂತ ನೀವು ಯೋಚನೆ ಮಾಡ್ಬೇಕು. ಗುರುವಿಗೆ ಆತರ ವೈಬ್ರೇಷನ್ ಇದೆ ನೋಡಿ. ಯಾವ ರಾಶಿನಲ್ಲಿ ಗುರು ಇದ್ದಾನೋ ಆ ರಾಶಿಗೆ ಶರೀರ ಅಂತ ಹೇಳ್ತೀವಿ. ವೃಷಭ ರಾಶಿಗೆ ಗುರು ಬರ್ತಾ ಇರೋದ್ರಿಂದ ನಿಮ್ಮ ಶರೀರ ಗಟ್ಟಿಯಾಗಿರುತ್ತೆ ಈ ವರ್ಷ ಪೂರ್ತಿ. ಅಂದ್ರೆ ಆಯಾಸವಿಲ್ಲದೆ ಅನಾಯಾಸವಾಗಿರ್ತೀರ. ಯಾವುದೇ ರೀತಿ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ರೋಗ ರುಜಿನಗಳಿಂದ ನೀವು ಮುಕ್ತರಾಗ್ತೀರಾ. ಏಪ್ರಿಲ್ 29ನೇ ತಾರೀಕು ಅಥವಾ 30ನೇ ತಾರೀಕು ಗುರು ನಿಮ್ಮ ಮನೆಗೆ ಬರ್ತಾನೆ. ಅಲ್ಲಿಂದ ಈ ವರ್ಷ ಪೂರ್ತಿ ಅಲ್ಲೇ ಇರ್ತಾನೆ ಗುರು. ಹಾಗೇನೆ ನಿಮ್ಮ ರಾಶಿಯಲ್ಲಿರುವಂತಹ ಗುರು ಎಂತಹ ಫಲಗಳನ್ನು ಕೊಡ್ತಾನೆ ಅಂತ ನೋಡೋಣ. ನಮ್ಮ ಶರೀರ ಹೇಗಿರುತ್ತೆ, ದೇಹ ಬಲ ಹೇಗಿರುತ್ತೆ ಅಂತ ನೋಡೋದಾದ್ರೆ, ರಾಶಿಯಲ್ಲಿ ಗುರು ಇರೋದ್ರಿಂದ ನ್ಯಾಯ, ಧರ್ಮ, ಸತ್ಯ, ಶ್ರದ್ಧೆ ಈ 4 ಕೂಡ ನಿಮಗೆ ವಿಶೇಷವಾದ ಫಲವನ್ನು ಕೊಡ್ತದೆ ಈ ಇಡೀ ವರ್ಷ ಅಂತಾನೆ ಹೇಳ್ಬೋದು. 2024 ಏಪ್ರಿಲ್ 30ರಿಂದ ಬರುವ ವರ್ಷ 2025 ಯುಗಾದಿ ಹಬ್ಬದವರೆಗೂ ಗುರುವಿಂದ ನಿಮ್ಗೆ ಕೆಟ್ಟದ್ದಿಲ್ಲ. ನಿಮ್ಗೆ ಯಾರು ಗುರು ಗೊತ್ತಾ? ವೃಷಭ ರಾಶಿಗೆ ಲಾಭವನ್ನು ಕೊಡುವಂತವನು ಗುರು. ಹಾಗೇನೆ ನಿಮ್ಗೆ ಆಯುಷ್ಯವನ್ನ, ಅದೃಷ್ಟವನ್ನ, 8ನೇ ಮನೆ ಅಂದ್ರೆ ರಂಧ್ರಸ್ಥಾನ, 8ನೇ ಮನೆ ಅಧಿಪತಿ ಗುರು. ಆಯುಷ್ಯ ಅದೃಷ್ಟವನ್ನ ಕೊಡುವಂತವನು ಗುರು. ಹಾಗಾಗಿ ಒಂದು ವರ್ಷ ನಿಮ್ಮ ಆಯುಷ್ಯಕ್ಕಾಗ್ಲಿ ಅದೃಷ್ಟಕ್ಕಾಗ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಅದೃಷ್ಟ ನಿಮ್ಮನ್ನ ಹುಡುಕೊಂಡು ಬರ್ತದೆ. ಗುರು ನಿಮ್ಮ ಮನೆಯಲ್ಲಿ ಇರೋದ್ರಿಂದ ನ್ಯಾಯ, ನೀತಿ, ಶ್ರದ್ಧೆಯಿಂದ ಎಲ್ಲಾ ಕೆಲಸಗಳು ಸಾಂಗವಾಗಿ ನೆರವೇರ್ತದೆ ಅಂತಾನೆ ಹೇಳ್ಬಹುದು. ಆಸ್ತಿಕರಾಗ್ತೀರಾ. ನಾಸ್ತಿಕರು ಯಾರಾದ್ರೂ ಇದ್ರೆ ಅವರು ಆಸ್ತಿಕರಾಗಿ ಕನ್ವರ್ಟ್ ಆಗ್ತೀರಾ ಅಂತಾನೆ ಹೇಳ್ಬಹುದು. ದೇವರ ಮೇಲೆ ನಂಬಿಕೆ ಜಾಸ್ತಿ ಆಗ್ತದೆ ನಿಮ್ಗೆ. ದೇವರ ಅನುಗ್ರಹ ಸಿಗ್ತದೆ, ದೈವಾನುಗ್ರಹ ಹೆಚ್ಚಾಗಿನೇ ಸಿಗ್ತದೆ ಅಂತಾನೆ ಹೇಳ್ಬಹುದು. ಗುರು ಸ್ಥಾನದವರ ಪರಿಚಯವಾಗ್ತದೆ, ಒಳ್ಳೆಯ ವ್ಯಕ್ತಿಗಳ ಪರಿಚಯ, ಸ್ನೇಹಿತರಾಗಿರ್ಬೋದು ಅಥವಾ ಗುರುಗಳಾಗಿರ್ಬೋದು. ಅವರಿಂದ ನಿಮ್ಮ ಬದುಕು ಚೇಂಜ್ ಆಗ್ತದೆ ಅಂತಾನೆ ಹೇಳ್ಬೋದು. ನಿಮ್ಮ ವರ್ಚಸ್ಸು ಹೆಚ್ಚಾಗ್ತದೆ, ಫಿಸಿಕಲಿ ಫಿಟ್ ಆಗ್ತೀರಾ ನೀವು ಅಂತಾನೆ ಹೇಳ್ಬೋದು. ಕಣ್ಣಿನ ಸಮಸ್ಯೆ ಇದ್ರೆ, ಕೂದಲಿನ ಸಮಸ್ಯೆ, ಕಫದ ಸಮಸ್ಯೆ ಇದ್ರೆ ದೂರವಾಗ್ತದೆ. ನ್ಯಾಯ ನಿಮ್ಮ ಪರವಾಗಿರ್ತದೆ. ಜಡ್ಜಸ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಧಾರ್ಮಿಕ ಮುಖಂಡರಾಗಿರ್ಬೋದು, ನಿಮಗೆಲ್ಲ ಒಳ್ಳೆಯ ಭವಿಷ್ಯ ಇದೆ ಅಂತಾನೆ ಹೇಳ್ಬೋದು ಈ ವರ್ಷದಲ್ಲಿ. ಕೊಲೆಸ್ಟ್ರಾಲ್ ರಿಲೇಟೆಡ್ ಯಾವ್ದಾದ್ರು ಇಶ್ಯೂ ಇದ್ರೆ, ಕೊಬ್ಬಿನಾಂಶ ತೊಂದರೆ ಇದ್ರೆ, ಹಾರ್ಟ್ ರಿಲೇಟೆಡ್ ಇಶ್ಯೂ ಇದ್ರೆ ಅದು ಬರುತ್ತದೆ. ಇದ್ರೆ ಜಾಸ್ತಿ ಆಗ್ತದೆ ಅಥವಾ ಇಲ್ಲ ಅಂತಂದ್ರೆ ಬರ್ತದೆ ಅಂತಾನೆ ಹೇಳ್ಬೋದು. ಸೊ ಕೊಂಚ ಹೊರಗಡೆ ಫುಡ್ ಬಗ್ಗೆ ಅದೆಲ್ಲ ಸ್ವಲ್ಪ ಹುಷಾರಾಗಿರಿ. ಹೊರಗಡೆ ಫುಡ್ ಅನ್ನು ಜಾಸ್ತಿ ತಿನ್ಲಿಕ್ಕೆ ಹೋಗ್ಬೇಡಿ. ಅದ್ರ ಜೊತೆಗೆ ಟೆನ್ಷನ್ ಕೂಡ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೃದಯಾಘಾತ ಆಗುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಸಿಹಿಮೂತ್ರದ ರೋಗ, ಡಯಾಬಿಟಿಕ್ ಯಾರಾದ್ರೂ ಇದ್ರೆ ಏನು ತೊಂದರೆ ಇಲ್ಲ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ದಪ್ಪ ಆಗ್ಬಾರ್ದು ಅಷ್ಟೇ. ದಪ್ಪ ಆದ್ರೆ ಸಿಹಿಮೂತ್ರ ರೋಗ ಬರ್ತದೆ ಅಂತಾನೆ ಹೇಳ್ಬೋದು. ಆದ್ರೆ ಬಲಿಷ್ಠವಾದ ಶರೀರ ನಿಮ್ಗೆ ಕೊಡ್ತಾನೆ, ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ವಿಶೇಷ ಫಲಗಳೇ ಸಿಗ್ತದೆ. ಅಕಸ್ಮಾತ್ ನಿಮ್ಮ ಮೂಲ ಜಾತಕ ಧನುರ್ ಲಗ್ನ, ಮೀನ ಲಗ್ನ, ಕರ್ಕ ಲಗ್ನ, ವೃಶ್ಚಿಕ ಲಗ್ನ, ಮೇಷ ಲಗ್ನ ಆಗಿದ್ರೆ ಇನ್ನೂ ಅದ್ಭುತ ಅಂತಾನೆ ಹೇಳ್ಬೋದು. ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರ ಹತ್ರ ತೋರಿಸ್ಕೊಳ್ಳಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ ಮಾಡಿಸ್ಕೊಳ್ಳಿ. ಏನಾದ್ರೂ ಚಿಕ್ಕ ಪುಟ್ಟ ನೆಗೆಟಿವಿಟಿ ಇದ್ರೆ ಸಣ್ಣ ಸಣ್ಣ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಅನಿಷ್ಟ ಫಲಗಳನ್ನ ದೂರ ಮಾಡ್ಕೊಳ್ಳಿ.
ಕೆಟ್ಟ ದೋಷಗಳು ಈ ವರ್ಷ ಬರ್ದೇ ಗುರು ಕಾಪಾಡ್ತಾನೆ, ಲಾಭವನ್ನ ಕೊಡ್ತಾನೆ, ಅದೃಷ್ಟವನ್ನ ಕೊಡ್ತಾನೆ, ಶರೀರದ ಬಲ ಕೊಡ್ತಾನೆ, ಜಯ ಕೊಡ್ತಾನೆ, ಗುರುಗಳನ್ನ ಕೊಡ್ತಾನೆ, ಆಫರ್ಸ್ ಅನ್ನ ಕೊಡ್ತಾನೆ ನಿಮ್ಗೆ. ಅದನ್ನೆಲ್ಲ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ವೃಷಭ ರಾಶಿಯವರು. ಇಂತಹ ಅಭಿವೃದ್ಧಿ ಎಲ್ರಿಗೂ ಸಿಗಲ್ಲ. ಅಂತಹ ಅಭಿವೃದ್ಧಿ ಗುರು ನಿಮ್ಗೆ ಈ ಬಾರಿ ಕೊಡ್ತಾ ಇದ್ದಾನೆ. ಬಟ್ ನೀವು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು, ಅದು ಇಂಪಾರ್ಟೆಂಟ್. ಇನ್ನ ಶನಿ ಬಗ್ಗೆ ನೋಡೋದಾದ್ರೆ ವೃಷಭ ರಾಶಿಯವರಿಗೆ ಶನಿ ದಶಮದಲ್ಲಿದ್ದಾನೆ, 10ನೇ ಮನೆಯಲ್ಲಿದ್ದಾನೆ. 9ನೇ ಮನೆ ಅಧಿಪತಿ ಹಾಗೂ 10ನೇ ಮನೆ ಅಧಿಪತಿ 10ನೇ ಮನೆಯಲ್ಲೇ ಇದ್ದಾನೆ. 10ನೇ ಮನೆ ನಿಮ್ಗೆ ಕರ್ಮಸ್ಥಾನ, ವೃತ್ತಿ ಸ್ಥಾನ. ಹಾಗೇನೆ 10ನೇ ಮನೆ ನಿಮ್ಗೆ ವಿಶೇಷವಾದ ಬಲ ಕೊಡುತ್ತೆ. 10ನೇ ಮನೆ ಅಧಿಪತಿ ಯಾರು? ಶನಿ. 10ನೇ ಮನೆ ಅಧಿಪತಿ ಶನಿನೇ 10ನೇ ಮನೆಯಲ್ಲಿ ಇರೋದ್ರಿಂದ ಈ ವರ್ಷ ಪೂರ್ತಿ ಇರ್ತಾನೆ ನಿಮ್ಗೆ. 2025 ಮಾರ್ಚ್ 28 ಇರ್ತಾನೆ. ಅದಾದ್ಮೇಲೆ 1 ತಿಂಗಳು ಇರಲ್ಲ. ಬಟ್ ಆಲ್ಮೋಸ್ಟ್ ಇಡೀ ವರ್ಷ ಅಂತಾನೆ ಹೇಳ್ಬೋದು. ಸೊ ಅಲ್ಲಿವರೆಗೂ ಶನಿಯಿಂದ ನಿಮ್ಗೆ ತುಂಬಾನೇ ಒಳ್ಳೆಯ ಫಲಗಳು ಸಿಗ್ತದೆ ಅಂತಾನೆ ಹೇಳ್ಬೋದು ಮಾರ್ಚ್ ತನಕ. ದಶಮಾಧಿಪತಿ ದಶಮ ಸ್ಥಾನದಲ್ಲೇ ಇದ್ದಾನೆ. ವೃತ್ತಿ ಸ್ಥಾನ, ಉದ್ಯೋಗದಲ್ಲಿ ಎಂದೂ ಕಾಣದಂತಹ ಬದಲಾವಣೆಯನ್ನ ನಿರೀಕ್ಷಿಸಬಹುದು. ಹೊಸ ಉದ್ಯೋಗವನ್ನ ನಿರೀಕ್ಷೆ ಮಾಡ್ತಾ ಇದ್ರೆ ಒಳ್ಳೆಯ ಹುದ್ದೆ ಸಿಗುವ, ಒಳ್ಳೆ ಉದ್ಯೋಗ ಸಿಗುವಂತದ್ದು, ಎಕ್ಸಿಸ್ಟಿಂಗ್ ಕಂಪನಿಗಳಲ್ಲಿ ಒಳ್ಳೆಯ ಹುದ್ದೆ ಸಿಗುವುದು, ಹೊರದೇಶಗಳಲ್ಲಿ ಉದ್ಯೋಗ ಪ್ರಾಪ್ತಿಯಾಗುವುದು, ಇಂಥದ್ದೆಲ್ಲ ಸಿಗ್ತದೆ ಅಂತಾನೆ ಹೇಳ್ಬೋದು. ಉದ್ಯೋಗ ಸ್ಥಾನದಲ್ಲಿ ನೀವು ಊಹಿಸಲಾಗಿರದ ಒಂದು ಒಳ್ಳೆಯ ಬದಲಾವಣೆಗಳನ್ನ ಏನು ಶನಿ ನಿಮಗೆ ಕರುಣಿಸ್ತಾನೆ ಅಂತಾನೆ ಹೇಳ್ಬೋದು. ಈ ವರ್ಷ ಪೂರ್ತಿ ಒಳ್ಳೆಯ ಸ್ಥಾನದಲ್ಲಿ ಇರೋದ್ರಿಂದ ಉದ್ಯೋಗದ ಬಗ್ಗೆ ಭಯಪಡುವ ಅಗತ್ಯ ಇಲ್ಲ. ಇನ್ನ ವಿವಾಹ ಭಾಗ್ಯ, ಸಂತಾನ ಭಾಗ್ಯ, ಗೃಹ ಭಾಗ್ಯ, ವಾಹನ ಭಾಗ್ಯ ಒಂದೆರಡಲ್ಲ. ಸೊ ಭಾಗ್ಯಗಳು ನಿಮ್ಮನ್ನ ಹುಡುಕಿಕೊಂಡು ಬರ್ತದೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಪ್ರಯತ್ನ ಬೇಕು, ಪ್ರಯತ್ನ ಇದ್ರೆ ಭಾಗ್ಯ ಕೂಡ ನಿಮಗೆ ಒಲಿದು ಬರ್ತದೆ ಅಂತಾನೆ ಹೇಳ್ಬೋದು. ದಶಮದಲ್ಲಿ ಶನಿ ಇದ್ದು ಆ ಶನಿ ಉಚ್ಚ ಸ್ಥಾನ ಅಥವಾ ಸ್ವಕ್ಷೇತ್ರ ಅಥವಾ ಮೂಲ ತ್ರಿಕೋನ ಸ್ಥಾನದಲ್ಲಿದ್ರೆ, ಅಂದ್ರೆ ತುಲಾರಾಶಿ, ಮಕರ ರಾಶಿ, ಕುಂಭ ರಾಶಿಯಲ್ಲಿ ಏನಾದ್ರೂ ಶನಿ ಇದ್ರೆ ಅಂತವರಿಗೆ ರಾಜಯೋಗದ ಫಲ ಸಿಗ್ತದೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ. ದಶಮ ಬಹಳ ವಿಶೇಷವಾದ ಫಲ. ಅದ್ ಹೇಗೆ ಹೇಳುತ್ತಂದ್ರೆ 1, 4, 7, 10 ಕೇಂದ್ರ ಸ್ಥಾನದ ಫಲಗಳು, ರಾಜಯೋಗದ ಫಲಗಳು ವೃಷಭ ರಾಶಿಯವರಿಗೆ. ಶನಿಯು ಬಲಿಷ್ಠನಾಗಿದ್ದಾಗ ಬಹಳಷ್ಟು ಉದ್ಯೋಗದಲ್ಲಿ ಸಕ್ಸಸ್ ಅನ್ನ ಕಾಣ್ತೀರಾ ಮತ್ತು ನ್ಯಾಯಾಧೀಶರಾಗುವಂತಹ ಯೋಗ, ಸ್ಥಿರವಾದ ಸಂಪತ್ತು ವೃದ್ಧಿ ಆಗ್ತದೆ, ಸ್ವಾಮಿ ಪೂಜ್ಯರಾಗ್ತೀರಾ, ತುಂಬಾ ಶ್ರಮ ಪಡ್ತೀರಾ, ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಸಿಗುತ್ತೆ, ಒಳ್ಳೆಯ ವರ್ಗದಲ್ಲಿ ನೆಲೆಸ್ತೀರಾ, ಸಂಪತ್ತಿನ ಪ್ರಾಪ್ತಿ ಆಗ್ತದೆ, ಭೂಯೋಗ ಇದೆ ನಿಮಗೆ. ಹಾಗೇನೆ ಜೀವನದಿಂದ ಶ್ರಮ ಪಟ್ಟು ಕೆಲಸ ಮಾಡೋದ್ರಿಂದ ಎಲ್ಲಾ ಏನು ನಿಮ್ಗೆ ಏನ್ ಬೇಕಿರೋದು ಎಲ್ಲಾ ಸಂಪತ್ತನ್ನ ಪಡ್ಕೊಳ್ತೀರಾ. ರೇಷ್ಮೆ ವ್ಯಾಪಾರಿಗಳು, ಕೃಷಿ ನಂಬಿರೋರು, ಹೈನುಗಾರಿಕೆ ವ್ಯಾಪಾರಿಗಳು, ಇವರಿಗೆಲ್ಲ ವಿಶೇಷ ಫಲ ಸಿಗ್ತದೆ ಅಂತಾನೆ ಹೇಳ್ಬೋದು. ಶನಿ ಕಾನೂನಿಗೆ ಸಂಬಂಧಪಟ್ಟಂತಹ ಗ್ರಹ. ಸೊ ಕಾನೂನಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವರಿಗೆಲ್ಲ ತುಂಬಾ ಯಶಸ್ಸು ಸಿಗ್ತದೆ ಈ ವರ್ಷ ಪೂರ್ತಿ ಅಂತಾನೆ ಹೇಳ್ಬೋದು. ವಕೀಲರಾಗಿರೋರು, ಜಡ್ಜ್ ಆಗಿರೋರು ಅಥವಾ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಶುಭ ಫಲವನ್ನೇ ಪಡಿತಾರೆ. ಒಳ್ಳೆಯ ಶಕ್ತಿ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತದೆ. ಸೇವಾ ವೃತ್ತಿ, ಸ್ವಚ್ಛತೆ ಇಂಥದ್ದೆಲ್ಲ ನಿಮ್ಗೆ ಇಂಪ್ರೂವ್ ಆಗ್ತದೆ ಅಂತಾನೆ ಹೇಳ್ಬೋದು. ವೈರಾಗ್ಯ ಪ್ರಾಪ್ತಿಯಾಗುವ ಏನು ಸಂಭವ ಕೂಡ ಇದೆ. ಧಾರ್ಮಿಕದ ಕಡೆಗೆ ಒಲವನ್ನ ತೋರಿಸ್ತೀರಾ, ಊಹೆ ಸ್ವಲ್ಪ ಜಾಸ್ತಿ ಆಗ್ತದೆ, ಗೋಲ್ ಇಟ್ಕೋತೀರಾ, ರೀಚ್ ಮಾಡ್ತೀರಾ, ತರ್ಕವನ್ನ ಜಾಸ್ತಿ ಮಾಡ್ತೀರಾ, ಮಾತನ್ನ ಜಾಸ್ತಿ ಮಾಡ್ತೀರಾ, ಇನ್ವೆಸ್ಟಿಗೇಷನ್ ನ ಜಾಸ್ತಿ ಮಾಡ್ತೀರಾ. ಪೊಲೀಸ್ ವೃತ್ತಿ ಆಗಿರ್ಬೋದು, CBI ಏಜೆಂಟ್ಸ್, ಇವರಿಗೆಲ್ಲ ಒಳ್ಳೇದಾಗ್ತದೆ ಅಂತಾನೆ ಹೇಳ್ಬೋದು. ಪತ್ತೆದಾರಿ ಕೆಲಸ ಯಾರೆಲ್ಲ ಮಾಡ್ತಾ ಇದ್ದೀರೋ ಅವರು, ಸೈಂಟಿಸ್ಟ್ಗೂ ಕೂಡ ತುಂಬಾನೇ ಚೆನ್ನಾಗಿದೆ. ಜ್ಞಾನವನ್ನ ಸಂಪಾದನೆ ಮಾಡ್ತೀರಾ ಶನಿಯಿಂದ. ಗುಜರಿ ವ್ಯಾಪಾರಿಗಳಿಗೂ ಕೂಡ ತುಂಬಾ ಒಳ್ಳೆಯ ಫಲ. ಯಾವುದೇ ಉತ್ಪನ್ನಗಳ ಮಾರಾಟ, ಕ್ರಯ ವಿಕ್ರಯ, ಎಕ್ಸ್ಪೋರ್ಟ್ ಮಾಡೋರು, ಷೇರು ವ್ಯವಹಾರ ಮಾಡೋರ್ಗೆ ಎಲ್ಲರಿಗೂ ಕೂಡ ಬಲಿಷ್ಠವಾದ ವ್ಯವಹಾರದ ಏನು ಪಾಸಿಟಿವಿಟಿಯನ್ನು ಕೊಡ್ತಾನೆ, ನಿಮ್ಗೆ ಒಳ್ಳೇದನ್ನ ಕೊಡ್ತಾನೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಅಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಯಜಮಾನರಾಗಿರ್ಬೋದು, ಅವ್ರಿಗೂ ಕೂಡ ಚೆನ್ನಾಗಿದೆ. ಪೆಟ್ರೋಲ್ ಪಂಪ್, ಕೆಮಿಕಲ್, ಆಸಿಡ್, ವಾಟರು, ಸ್ಟೀಲು, ಐರನ್ನು ಇಂಥ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿರೋರ್ಗೂ ಕೂಡ ತುಂಬಾ ಒಳ್ಳೆಯ ಫಲ ಇದೆ ಅಂತಾನೆ ಹೇಳ್ಬೋದು.
ಹಿಂಸೆ ದೂರವಾಗ್ತದೆ ಅಂತಾನೆ ಹೇಳ್ಬೋದು. ರಹಸ್ಯವಾಗಿ ಕೆಲವೊಂದು ಕೆಲಸಗಳನ್ನ ಮಾಡ್ತೀರಾ, ಒಳ್ಳೆಯ ಕೆಲಸಗಳನ್ನ ಅಂತಾನೆ ಹೇಳ್ಬೋದು. ಧನಾಗಮನವಾಗ್ತದೆ ಒಳ್ಳೆ ರೀತಿಯಿಂದಾನೇ. ವಿಶೇಷವಾಗಿ ಕೃಷಿಯಲ್ಲಿ ವೃದ್ಧಿ ಆಗ್ತದೆ, ಹೈನುಗಾರಿಕೆಯಲ್ಲಿ ವೃದ್ಧಿ ವಿಶೇಷವಾಗಿ ಆಗ್ತದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಅಪಾರ ಸಂಪತ್ತನ್ನ ಎಲ್ಲ ಮೂಲಗಳಿಂದ ನೀವು ಪಡಿತೀರಾ ಅಂತಾನೆ ಹೇಳ್ಬೋದು. ರಾಜಕೀಯವಾಗಿ ತುಂಬಾನೇ ಗುರುತಿಸ್ಕೊಳ್ತೀರಾ, ವಿಶೇಷವಾದ ಫಲವನ್ನ ಕೊಡ್ತೀರಾ, ಪಟ್ಟಣ ಅಧಿಕಾರಿ ಆಗ್ತೀರಾ. ಎಲೆಕ್ಷನ್ ಕೂಡ ಬರ್ತಾ ಇದೆ ಈ ಬಾರಿ. ದುಃಖದಲ್ಲಿರೋರಿಗೆ ಸಾಂತ್ವನವನ್ನ ಹೇಳ್ತೀರಾ, ಅವರನ್ನ ಮೇಲಕ್ಕೆತ್ತೀರಾ, ಅವರಿಗೆ ನಿಮ್ಮ ಕೈಲಾದ ಸಹಾಯವನ್ನ ಮಾಡ್ತೀರಾ ಅಂತಾನೆ ಹೇಳ್ಬೋದು. ವೃಷಭ ರಾಶಿಯವರು ಈ ವರ್ಷ ಪೂರ್ತಿ ತುಂಬಾ ಅದ್ಭುತವಾಗಿರ್ತೀರಾ, ಯಾವುದೇ ಪರಿಹಾರ ಬೇಕಿಲ್ಲ. ಶನಿ ಗುರು ತುಂಬಾನೇ ಒಳ್ಳೆ ಮನೇಲಿ ಇರೋದ್ರಿಂದ ನಿಮ್ಗೆ ಅವರಿಂದ ಒಳ್ಳೇದೇ ಬರ್ತದೆ ಬಿಟ್ರೆ ಕೆಟ್ಟದ್ದೇನೂ ಆಗಲ್ಲ ಅಂತಾನೆ ಹೇಳ್ಬೋದು. ಸೊ ಸಂತೋಷವಾಗಿರಿ. ಈ ವರ್ಷ ವೃಷಭ ರಾಶಿಯವರಿಗೆ ಯುಗಾದಿ ಹೊಸ ಜೀವನ, ಹೊಸ ಅದೃಷ್ಟವನ್ನ ತಂದ್ಕೊಡ್ಲಿದೆ ಅಂತಾನೆ ಹೇಳ್ಬೋದು. ಭಯ ಪಡುವ ಅಗತ್ಯ ಇಲ್ಲ, ಎಲ್ಲ ಒಳ್ಳೇದಾಗತ್ತೆ.